ಸ್ಥಳ ಅಂದ್ರೆ ಇದೆ. ಸ್ವತಂತ್ರಕ್ಕೆ ಹೋರಾಡಿದ 5 ಜನಗಳನ್ನ ಕಲ್ಲಿಗೇರಿಸಿದಂತ ದೊಡ್ಡ ಕ್ಷೇತ್ರ. ತಮ್ಮ ಜೀವನ ಸ್ವತಂತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿದಂತ ವೀರ ಯೋಧರ ಜಾಗ ಅಂತ ಇದು ನೆನೆಸ್ಕೊಳ್ತಾ ಈ ಕ್ಷೇತ್ರದಲ್ಲಿ ದಯಮಾಡಿ ಎಲ್ಲರೂ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಸಂತೋಷ್ ಲಾಡ್ ಸರ್ ಮಾತನ್ನು ಯಾವಾಗಲೂ ನಮಗೆ ದೊಡ್ಡ ಫ್ಯಾನ್ ನಾನು. ಇವ್ರಿಗೆ ಅಬ್ದುಲ್ ಕಲಾಂ ಅವ್ರು ಬೇಕು. ಅಬ್ದುಲ್ ಕಲಾಂ ಅವರಿದ್ದಾಗ ಅವ್ರಿಗೆಲ್ಲ ವಿಷಯಗಳು ಬೇಕು. ಆದ್ರೆ ಇವತ್ತು ಒಬ್ಬ ಮುಸಲ್ಮಾನ ಬೇಡ ಅವರಿಗೆ. ಇದು ಅವರು ಮಾಡ್ತಾರ ಪ್ಲಾನ್. ಅವರಿದ್ದಾಗ ಅವ್ರಿಗೆ ಸನ್ಮಾನ ಮಾಡಿದ್ದೇನು, ಅವ್ರಿಗೆ ಹೊಗಳಿದ್ದೇನು, ಅವ್ರಿಗೆ ದೊಡ್ಡ ಮಟ್ಟಿಗೆ ಕೇಳಿಸಿದ್ದೇನು. ಇವತ್ತು ನನಗೂ ಮುಸಲ್ಮಾನಿಗೂ ಆಗಲ್ಲ, ಬೇಡ, ಸೇರಬೇಡಿ ಅಂತ ತಂದಿಟ್ಟು ಪಕ್ಷನ ಒಡೆಯಕ್ಕೆ ನೋಡ್ತಾ ಇರುವಂತ ಇನ್ನೊಂದು ಪಕ್ಷನೇ ಈ ಬಿಜೆಪಿ ಪಕ್ಷ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ದೇಶ ಒಡೆಯಕ್ ಮಾಡ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಎಲೆಕ್ಷನ್ ಕ್ಯಾಂಪೇನ್ ಮಾಡೋ ಜೊತೆ ಹೋದೆ. ನಾನು ಅನ್ಕೊಂಡೆ ಈ 4 ಯೋಜನೆ ಹೆಂಗಪ್ಪ ಮಾಡ್ತಾರೆ, 5 ಯೋಜನೆ ಹೆಂಗಪ್ಪ ಈಡೇರಿಸ್ತಾರೆ ಅಂತ. ಆಮೇಲೆ ನಾನು ಹೋಗ್ತಾ ಗೊತ್ತಾಯ್ತು, ಹೌದು ಇನ್ನೊಬ್ರು ನೀವಿದ್ದಾಗ ಕೊಳ್ಳೆ ಹೊಡೆದ್ರಿ, ಸಿದ್ದರಾಮಯ್ಯ ಅವರು ಕೊಳ್ಳೆ ಹೊಡೆದಿಲ್ಲ, ಬಡವರು ವಾಪಸ್ ಕೊಟ್ಟರು ಅಷ್ಟೇ. ಅದನ್ನ ನಿಮ್ಮ ದುಡ್ಡ ನಿಮ್ಮನೆ ಸೇರಿಸಿದ್ರು, ನಿಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಹಂಗೆ ನಮ್ಮ ಮನೆಯ ಹೆಣ್ಣುಮಗು ಅಂದ್ರೆ ನಿಮ್ಮ ಮನೆಯ ಹೆಣ್ಣುಮಗು ನಿಮ್ಮ ಆಶೀರ್ವಾದದಿಂದ ನಿಮ್ಮೆಲ್ಲರ ಕೂಗಿಗೋಸ್ಕರ, ನಿಮ್ಮೆಲ್ಲರ ನೋವಿಗೋಸ್ಕರ ಇವತ್ತು ಡೆಲ್ಲಿವರೆಗೂ ಓಡ್ತಾರೆ. ನೀವೇನ ಆಶೀರ್ವಾದ ಮಾಡಿ ಗೆಲ್ಸಿದ್ರೆ ಗೀತಾಕ್ಕ ಅವರು ಗೆಲ್ತಾರೆ, 100% ಗೆಲ್ತಾರೆ. ನೀವು ಗೆಲ್ಸಿದ್ರೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ. ಅವ್ರಿಗೆ ಒಂದೇ ಆಸೆ ಇರೋದು ಸೇವೆ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿರುವಂತ ಹಿಂದೂ ಮುಸಲ್ಮಾನ ಯಾರೇ ಆಗಿರ್ಬೋದು, ನಿಮ್ಮೆಲ್ಲರ ಮತ ಇಷ್ಟೇ ಬೇಕಾಗಿರೋದು ನಮಗೆ. ಜೈ ಕರ್ನಾಟಕ. ಖುಷಿ ಆಗುತ್ತೆ. ನಾವು ಓದಿದ್ದೀನೋದ್ರ ಬಗ್ಗೆ ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಮೊದಲು ಸ್ವತಂತ್ರನ ಘೋಷಣೆ ಮಾಡಿಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ಈಸುಗು ಅಂತ. ಸೊ ನಿಜವಾಗ್ಲೂ ಯಾಕಂದ್ರೆ ಊರಲ್ಲಿ ಇದ್ದವರೆಲ್ಲ ಯೋದ್ರೆ, ಇಂಥ ಊರಲ್ಲಿ ನೀವು ಇದ್ದೀರಾ ಅಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ಇಲ್ಲಿಗೆ ಬಂದಿರೋದಕ್ಕೆ ನಮಗೂ ಪುಣ್ಯ ಇದೆ. ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ. ನಮ್ ಗೀತಾಕ ಶಿವಣ್ಣ ಅವರಿಂದ ನಾವು ಈ ಊರಿಗೆ ಬಂದಿದ್ದು. ಯಾವ್ದೇ ಹೊಳೆ ಆಗ್ಲಿ, ನದಿ ಆಗ್ಲಿ, ಕೆರೆ ಆಗ್ಲಿ ಶುದ್ಧವಾಗಿರ್ಬೇಕು, ನೀರು ಕುಡಿಯೋಕೆ ಚೆನ್ನಾಗಿರ್ಬೇಕು ಅಂದ್ರೆ ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಹಾಗಾಗಿ ಈ ನಮ್ಮ ಶಿವಮೊಗ್ಗ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು. ಅಂದ್ರೆ ಈ ಸಲ ಗೀತಾಕ್ ಅವ್ರಿಗೆ ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ರಿ. ಯಾಕಂದ್ರೆ ಇವಾಗ ಅವರು ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲೇನು ಹೆಸರು ದುಡ್ಡು ಮಾಡಕ್ ಅವ್ರಂತೂ ಬಂದಿಲ್ಲ. ಯಾಕೆಂದ್ರೆ ಶಿವಣ್ಣ ಅವ್ರ ವೈಫ್ ಅವ್ರನ್ನ ದೊಡ್ಡ ಹೆಸರಿದೆ, CM ಅವ್ರ ಮಗಳು. ಸೊ ಯಾವುದೇ ದುಡ್ಡು ಮತ್ತೆ ಹೆಸರಿಗಿಲ್ಲಿ ಬಂದಿಲ್ಲ, ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತವಾಗ್ಲು ನಿಮ್ಮೆಲ್ಲರದ್ದು ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಆಮೇಲೆ ನಾನು ಒಂದಷ್ಟು ಕಡೆ ನೋಡಿದ್ದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಜಾಸ್ತಿ ಮಾತಾಡಲ್ಲ ಕ್ಯಾಂಡಿಡೇಟ್ ಅಂತೆಲ್ಲ ಹೇಳಿದ್ರು. ಸೊ ಅಭ್ಯರ್ಥಿ ಯಾಕೆ ಮಾತಾಡ್ಬೇಕು, ಅವ್ರು ಮಾಡೋ ಕೆಲಸ ಮಾತಾಡಿದ್ರೆ ದಯಮಾಡಿ ಎಲ್ಲರೂ ಈ ಸಲ ಅವ್ರಿಗೆ ವೋಟ್ ಮಾಡಿ. ಖಂಡಿತವಾಗ್ಲು ಅವ್ರ ಕೆಲಸಗಳು ತುಂಬಾ ಚೆನ್ನಾಗಿ ಮಾತಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಇದ್ದೀನಿ. ಎಲ್ಲರೂ ಗೀತಾಕನ್ಗೆ ವೋಟ್ ಮಾಡಿ. ವೋಟ್ ಹಾಕಿ ಗೆಲ್ಸಿದ ಮೇಲೆ ಮತ್ತಿರ್ಗ ನಿಮ್ ಜೊತೆ ಗೆಲುವು ಹಂಚ್ಕೊಳಕ್ ಬರ್ತೀವಲ್ಲ ಆವಾಗ. ಸುರೇಶ್ ಥ್ಯಾಂಕ್ಸ್ ಬಂದು ಹಾಗೂ ನಮ್ಮ ಇಂಡಸ್ಟ್ರಿ ವಾಣಿಜ್ಯ ಮಂಡಳಿಯ ಸುರೇಶ್ ವಾಯ್ಸ್ ಯಾಕೆ ಹೋಗಿದೆ, ನಾಲ್ಕೇ ಮರ ಆಯ್ತು. ಸುಮಾರು ಒಂದು 100 ಹಾಡು ಹೇಳ್ಬಿಟ್ಟಿದ್ದೀನಿ. ಪೇಮೆಂಟ್ ಬಂದಿಲ್ಲ, ಎಲ್ಲರೂ ಬಂದಿದ್ದಾರೆ. ಅಪ್ಪಾಜಿ ಯಾವಾಗ ಹೇಳ್ತಿದ್ರು ಇಂಡಸ್ಟ್ರಿ ಅಂದ್ರೆ ಫ್ಯಾಮಿಲಿ ಕಥೆ ಅಂತ. ಅಂದ್ರೆ ನಮ್ಮನ್ನ ನೋಡಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಚಿಕ್ಕಣ್ಣ ಇರ್ಬೋದು, ದಿನ ಅನುಶ್ರೀ ಅವರು ಹಾಗೂ ಜಗಪ್ಪ, ಎನ್ ಎಂ ಸುರೇಶ್ ಅಂತ ಇವರು ನಾನು ಬಂದಿದ್ದೆ.
ಎಲ್ಲರೂ ಬಂದಿದ್ದಾರೆ. ಅಂದ್ರೆ ಒಂದು ಪರವಾಗಿ ಇದೇನು ಒಂದು ಪಾರ್ಟಿ ಪರವಾಗಿರೋದ್ಕಿಂತ ವ್ಯಕ್ತಿ ಪರವಾಗಿ, ಯಾಕಂದ್ರೆ ಗೀತಾ ಅವ್ರ ಮೇಲೆ ಇಟ್ಟ ಪ್ರೀತಿ, ನಮ್ಮ ಮೇಲೆ ಇಟ್ಟ ಪ್ರೀತಿ, ಹಾಗೂ ನಮ್ಮ ಫ್ಯಾಮಿಲಿ ಮೇಲೆ ಇಟ್ಟ ಪ್ರೀತಿ, ನಾವು ಯಾವಾಗಲೂ ಚಿರುಣಿ ಅವ್ರಿಗೆ ನಿಜವಾಗ್ಲೂ. ಯಾಕಂದ್ರೆ ಇದು ದುಡ್ಡು ಕೊಟ್ಟು ಕಳ್ಸೋದಲ್ಲ, ಪ್ರೀತಿ ಕೊಟ್ಟು ಕಳ್ಸೋದು ಅಷ್ಟೇ. ಅವರು ಪ್ರೀತಿಯಿಂದ ಬರ್ತಾರೆ, ಅಲ್ವಾ ಯಾವ ಬೆಲೆ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಯಾವತ್ತೂ ನಾವು ಇರ್ತೀವಿ ಅವ್ರ ಜೊತೆ ಇರ್ತೀವಿ. ಅವ್ರು ನಮ್ಗಿಂತ ಅವ್ರಿಗೋಸ್ಕರ ನಾವಿರ್ತೀವಿ, ನಮಗೋಸ್ಕರ ಅವ್ರು ಇರ್ತಾರೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಬಂದು ಮಾತಾಡಿದ್ದು. ನಾನು ಅಷ್ಟೇ ಏನು ಜಾಸ್ತಿ ಮಾತಾಡೋದು ಎಲ್ಲರೂ ಮಾತಾಡಿದ್ದಾರೆ. ಒಂದು ಅವಕಾಶ ಕೊಡಿ ಎಲ್ರೂ, ಯಾಕಂದ್ರೆ ಒಂದೇ ಒಂದು ಅವಕಾಶ ಕೊಡಿ ಖಂಡಿತ. ಅವರು ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿರ್ತಾರೆ ಅಂತ ಹೇಳೋದು ಇಷ್ಟಪಡ್ತೀನಿ. ಈಗ ಎಲ್ಲರಿಗೂ ಅವಕಾಶ ಕೊಡ್ತೀರಲ್ವಾ, ಅದೇ ರೀತಿ ಒಂದು ಅವಕಾಶ ಅವ್ರಿಗೂ ಕೊಡಿ ಅಷ್ಟೇ. ಕೇಳಿದ್ದೀನಿ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ನಿಮ್ಗೆ ಏನು ಗ್ಯಾರಂಟಿ ಕೊಡ್ತಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ನಾನು ನನ್ನ ಹೆಂಡತಿ ಪರವಾಗಿ ಒಂದು ಗ್ಯಾರಂಟಿ ಕೊಡ್ತೀನಿ, ಅದು ನಾನೇ ಗ್ಯಾರಂಟಿ ನಾನು ಕೊಡ್ತೀನಿ. ದಯವಿಟ್ಟು ಒಂದ್ಸಲ ಗೆಲ್ಸಿ ಅವ್ರನ್ನ MP ಮಾಡಿ, ಅವ್ರು ನಿಮ್ ಪರವಾಗಿ ಗೆಲ್ಲಿ ಧ್ವನಿಯಾಗಿರ್ತಾರೆ. ಖಂಡಿತ ನೀವೆಲ್ಲರೂ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ಶಿಕ್ಷಣ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ಒಂದೇ ಮಾತು, ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ಬೇಕು ಅಂತ. ಯಾವತ್ತಷ್ಟೇ ಹೊಸ್ತನ ಬರ್ಬೇಕು ಅಂದ್ರೆ ಹೊಸ ಅಲೆ ಬರ್ಬೇಕು. ಹೊಸ ಅಲೆ ಬಂದಾಗನೇ ಒಂದು ಹೊಸ್ತನ ಕಾಣ್ತಿಲ್ಲ. ನಾನು ಯಾರ ಬಗ್ಗೆನೂ ಬ್ಲೇಮ್ ಮಾಡ್ತಿಲ್ಲ, ದಯವಿಟ್ಟು ಯೋಚನೆ ಮಾಡಿ. ಯಾರೇನು ಏನೇನೋ ಮಾತಾಡ್ತಾರೆ, ಆದ್ರೆ ಈ ಕಿವಿಲ್ ಕೇಳ್ಬೇಕು, ಈ ಕಿವಿಲ್ ಬಿಡ್ಬೇಕು. ನಿಮ್ ಮನ್ಸು ಏನಂತ ಇವನ್ ಬೆರಳಿದೆಯಲ್ಲ ಇಡೀ ದೇಶನ ವ್ಯಕ್ತಿನ ಗುರುತಿಸುತ್ತೆ. ಅದು ಹಾಕಕ್ಕೂ ಮುಂಚೆ ನಾವು ನಮ್ಮನ್ನು ಪಾಯಿಂಟ್ ಮಾಡ್ಕೋಬೇಕು. ನಾನು ಯಾರು ಹಾಕ್ತೀನಿ, ಸರಿಯಾಗಿ ಹಾಕ್ತೀನಿ ಇಲ್ವಾ ಅಂತ ಮಾಡ್ಕೊಂಡು ಓದಬೇಕು. ಸುಮ್ಮನೆ ಎಲ್ಲೋ ಓದೋದಲ್ಲ, ಯಾರೋ ಹೇಳ್ತಾರೆ ಓದ್ಬಿಡೋದಲ್ಲ. ನಾವು ಮನಸ್ಸನ್ನು ಕೇಳ್ಕೊಂಡು ಓದ್ತೀವಿ. ಒಳ್ಳೆ ವ್ಯಕ್ತಿನ ಆರಿಸಿ, ಖಂಡಿತ ಒಳ್ಳೇದಾಗುತ್ತೆ. ಒಂದು ಅವಕಾಶ ಕೊಡಿ ನೋಡಿ ಅಂದ್ರೆ ಇಷ್ಟ ಹೇಳ್ತಾರೆ. ನಾನು ಮಾತು ಮುಗಿಸ್ತೀನಿ. ನಮ್ದು ಇಲ್ಲಿ ಯಾರೇ ಬರ್ಬೇಕಂದ್ರೆ ನನ್ನ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು. ಅಕಸ್ಮಾತ್ ಬಂದು ಪಿಕ್ಚರ್ ಮಾಡ್ಬೇಕಾಗಿತ್ತು. ನಾನು ಹೇಳಿದ್ರೆ ಆ ಸಿನಿಮಾ ಸಾಧಾರಣ ಮಾಡಕ್ಕಾಗಲ್ಲ, ಯಾಕಂದ್ರೆ ಬಹಳ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಹಳೆ ಪೀರಿಯಡ್ ತೋರಿಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ, ಖರ್ಚು ಜಾಸ್ತಿ ಬೀಳುತ್ತೆ. ಅದೇ ನಾನು ಡೈರೆಕ್ಟ್ ಹೇಳಿದೆ, ವರ್ಕ್ ಮಾಡಿ ಅದನ್ನ ಮಾಡಿ ಒಳ್ಳೆ ಪ್ರೊಡ್ಯೂಸರ್ಗೆ ಮಾಡಿಸೋಣ. ಒಳ್ಳೆ ಸಿನಿಮಾ, ಭಾರತದಲ್ಲೇ ಒಳ್ಳೆ ಸಿನಿಮಾ ಆಗ್ಬೇಕು. ಯಾಕಂದ್ರೆ ಫಸ್ಟ್ ಫ್ರೀಡಮ್ ಫೈಟ್ ಶುರುವಾಗಿದೆ ಈ ಊರಿಂದ. ಸೊ ಅವಾಗ ಹಂಗಿರ್ಬೇಕಾದ್ರೆ ಇದು ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಿನ್ನ ನಗುವ ಅಳುವಿನ ಆಟ ಕೇಳೆ ಕಾದಿದೆ ಎಲ್ಲ ಜನ್ಮದಲ್ಲಿಯೂ ನನ್ನ ತಂಗಿಯಾಗು ನೀ. ತಂಗಿ ನಿನ್ನ ನಗುವನೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ನಮ್ಮ ಮಕ್ಕಳ ಮೇಲೆ ಹಿಂದಿಯನ್ನ ಹೇರಬೇಕು ಅಂತ ಹೇಳಿದಂತ ಮೋದಿ ಅವರು ಇವತ್ತು ಕನ್ನಡದಲ್ಲಿ ಬ್ಯಾನರ್ ಹಾಕೊಂಡು ವೋಟ್ ಕೇಳ್ತಾ ಇದ್ದಾರೆ. ಕೇವಲ ಇದು ಸುಳ್ಳಿನ ಕಲ್ತೆಯ ಸರಮಾಲ ಯಾರಾದ್ರೂ ಹೊಂದಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಬಂಗಾರಪ್ಪನವರ ಮಗಳು ಈ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿ ಇಲ್ಲಿ ನಿಂತಿದ್ದಾರೆ. ದಯಮಾಡಿ ನೀವು ನಮ್ಮೆಲ್ಲರ ಒಂದು ಆಸೆಗಳನ್ನ ನೀವು ಈಡೇರಿಸಬೇಕು. ಅವರನ್ನ ಗೆಲ್ಲಿಸಿದ್ರೆ ಬಂಗಾರಪ್ಪನವರೇ ನೀವು ಮಾತ್ರ ಅಧಿಕಾರಕ್ಕೆ ತಂದಂಗಾಗುತ್ತೆ ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಗೀತಾ ಸುಧಾಕುಮಾರ್ ಅವರಿಗೆ ಒಳ್ಳೆಯದಾಗಲಿ. ಅವರು ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಗ್ಯಾರಂಟಿಯನ್ನ ಅವ್ರ ಪರವಾಗಿ ನಾವೆಲ್ಲರೂ ಕೂಡ ಸೇರಿ ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಸಾರಾ ರವೀಂದ್ರ ಅವರು ಹುಟ್ಟು ಹೋರಾಟ. ನಾನು ಚಲನಚಿತ್ರ ಅಧ್ಯಕ್ಷ ಎರಡೇ ಮಾತಾಡ್ತೀನಿ. ಶಿವಮೊಗ್ಗ ಒಂದು ಮುಖ್ಯಮಂತ್ರಿ ನಾಡು, ಸಾಹಿತ್ಯದ ನಾಡು ಕೂಡ ಹೌದು. ಶಿವಮೊಗ್ಗದಲ್ಲಿ ಸಾಕಷ್ಟು ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅದರಲ್ಲಿ ಅಪೂರ್ವವಾದ ಅವರೇ ಆದ ಒಂದು ವರ್ಷದಿಂದ ಕೆಲಸ ಮಾಡುವಂತ ಧೀಮಂತ ಮುಖ್ಯಮಂತ್ರಿ ಯಾರಾದ್ರೂ ಬಂಗಾರಪ್ಪನವರು.
ಬಂಗಾರದ ಮಗಳು ಇವತ್ತು ನಿಮ್ಮ ಮಡಿಯುವ ಈಸೂರು ಗ್ರಾಮದ ಸ್ವಾತಂತ್ರ್ಯ ಹೋರಾಟ ಬಹಳ ಪವಿತ್ರವಾದ ಕ್ಷೇತ್ರ ಇದು. ಇಂಥ ಒಂದು ಕ್ಷೇತ್ರದ ಮೂಲಕ ನಾವು ಚಿತ್ರೋದ್ಯಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇದು ಖಂಡಿತವಾಗ್ಲೂ ಇವರಿಂದ ಬಹಳಷ್ಟು ಒಳ್ಳೆಯ ಕೆಲಸಗಳು ನಿರೀಕ್ಷೆ ಮಾಡಬಹುದು. ಬಂಗಾರಪ್ಪನವರು ಮಾಡಿದಂತ ಕೆಲಸನ ಮರುಕಳಿಸಿ ಮಾಡುವಂತ ಶಕ್ತಿ ದೇವತೆ ನಮ್ಮ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಇದೆ. ದಯವಿಟ್ಟು ತಮ್ಮ ಅಮೂಲ್ಯವಾದ ಮತಗಳನ್ನು, ಯಾವುದೇ ಮತಗಳನ್ನ ವೇಸ್ಟ್ ಮಾಡದೆ ದಯವಿಟ್ಟು ಕೈ ಮುಗಿದು ನಾವು ಚಿತ್ರರಂಗದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಆ ಮತಗಳನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಕ್ಕೆ ಹಾಕೋದ್ರ ಮೂಲಕ ನಮ್ಮ ಪಾರ್ಲಿಮೆಂಟ್ ಕೆಲಸ ಮಾಡಿ ಬಡಬಗ್ಗರಿಗೆ ತಮ್ಮೆಲ್ಲರಿಗೂ ಕೆಲಸ ಮಾಡುವಂತ ಶಕ್ತಿ ಆ ಭಗವಂತ ಕೊಡಲಿ. ಈ ಹುಚ್ಚರಾಯಪ್ಪ ಸ್ವಾಮಿ, ಆಂಜನೇಯ ಸ್ವಾಮಿ ಆಶೀರ್ವಾದ ಖಂಡಿತವಾಗ್ಲೂ ಪೂರ್ತಿ ನಮ್ಮ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಅವರು ರಾಜ್ ಕುಟುಂಬ, ದೊಡ್ಡಮನೆ ಕುಟುಂಬ. ನಾವು ಪಕ್ಷಾತೀತವಾಗಿ ಚಿತ್ರರಂಗ ಬಂದು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಅವ್ರು ಕೊಟ್ಟಿರುವಂತ ಕೊಡುಗೆ ಯಾವ ಬೆಲೆ ಕೊಡುಗೆ ಕೊಟ್ಟಿದ್ದಾರೆ, ಆ ಕೊಡುಗೆಗೆ ಬೆಲೆ ಕೊಡೋದು ಯಾವ ಮೂಲಕ ತಾವೆಲ್ಲರೂ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ. ನಮ್ಮ ಮತಗಳ ಮೂಲಕ ಅತ್ಯಧಿಕ ಬಹುಮತದಿಂದ ಚುನಾವಣೆ ಮಾಡೋದ್ರ ಮೂಲಕ ಗೀತಾ ಶಿವರಾಜ್ ಕೊಡುವಂತ ಗೌರವ, ಬಂಗಾರಪ್ಪನ ಕೊಡುವಂತ ಗೌರವ ಅಂತ ಹೇಳ್ತಾ ನನಗೆ ಬಹಳ ಶಿವರಾಜ್ ಕುಮಾರ್ ಅವರು ಎರಡೇ ಮಾತಾಡ್ತಿದ್ರು, 3 ಮಾತಾಡಿದ ದೇವತೆ ಚಿಂತಿಸಿ ಅಕ್ಕ ಗೆಲ್ಲದ ಸಂಶಯ ಇಲ್ಲ. ಭಗವಂತನ ಆಶೀರ್ವಾದ, ತಾಯಿ ಪೂಜಾಬನ ಆಶೀರ್ವಾದ, ಕನ್ನಡಾಂಬ ಆಶೀರ್ವಾದ, ಸಂಪೂರ್ಣ ಆಶೀರ್ವಾದ ಅವ ಅಕ್ಕನ ಮೇಲಿದೆ. ಅದು ತಮ್ಮೆಲ್ಲ ಹೆಣ್ಣು ಮಕ್ಕಳ ನೋಡಿತ್ತು, ಹೆಣ್ಣು ಮಕ್ಕಳ ಸಂಖ್ಯೆನೇ ಜಾಸ್ತಿ ಇದೆ ಅಣ್ಣ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತ ಕೊಡುಗೆ ಎಲ್ಲರ ಮನೆಗಳಲ್ಲಿ ಗೃಹ ಜ್ಯೋತಿ ತಗೊಂಡು ಬಹಳಷ್ಟು ಬಡವರಿಗೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡುವಂತ ಕೆಲಸ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದು ಪ್ರತಿಫಲ ನಮ್ಮ ಗೀತಾ ಶಿವರಾಜ್ ಮತ ಚುನಾವಣೆ ನಡೆಸಬೇಕು ಅಂತ ಕೇಳ್ತಾ ನಮ್ಗೆ ಇಲ್ಲಿ ಬಂದು ಮಾರ್ಗ ಕೊಟ್ಟಿದ್ದೆಲ್ಲ ಈ ಪದಾಧಿಕಾರಿಗಳು ನಮಸ್ಕರಿಸ್ತಾ ಒಳ್ಳೆದಾಗಲಿ. ಜೈ ಜೈ. ನಮಸ್ಕಾರ. ಅಮ್ಮ ಆರಾಮ? ತಾತ ಬಾಯಿ ಮುಚ್ಚಿ. ಅವಾಗಿಂದ ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದಾರೆ ಅಂದ್ರೆ, ಮೊದಲನೇದಾಗಿ ತಾವೆಲ್ಲರೂ ಈ ಬಿಸಿಲಲ್ಲೂ ಕೂಡ ಈ ಶೆಕೆಯಲ್ಲೂ ಬಂದು ಕೂತಿದ್ದೀರಾ, ಅದಕ್ಕೆ ನಾವ್ ಯಾವಾಗ್ಲೂ ನಿಮ್ಗೆ ಚಿರಋಣಿಯಾಗಿರ್ತೀವಿ. ಈ ಒಂದು ಮಣ್ಣಿಗೆ ಸ್ಪರ್ಶ ಮಾಡೋದಕ್ಕೆ ನಮ್ಮ ಪಾದವನ್ನ ಇಲ್ಲಿ ತಗೊಂಡ್ಬಂದು ನಾವು ಇಡೋದಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು. ಯಾಕಂದ್ರೆ ಇಲ್ಲಿ ಶಿವಣ್ಣ ಹಾಗೂ ಗೀತಕ್ಕ ಅವರ ಪರವಾಗಿ ನಾವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತ ಅವಕಾಶ ನಮಗೆ ಸಿಕ್ಕಿದ್ದು. ಈಸೂರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನಮ್ಮ ದೇಶಕ್ಕಾಗಿ ನೀಡಿದಂತ ಹೆಮ್ಮೆಯ ಊರು. ಗೀತಾ ಮ್ಯಾಮ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾಗ ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸ್ತಾ ಇತ್ತು. ದೇಶಕ್ಕಾಗಿ ಎಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಈಸೂರಿಗೆ ಮೊದಲನೇದಾಗ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ಹಿರಿಯರು ಯಾವಾಗಲೂ ಒಂದ್ ಮಾತು ಹೇಳ್ತಾರೆ, ಮನೆಯನ್ನ ನಡೆಸುವಂತಹ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಇಡೀ ರಾಜ್ಯವನ್ನ, ದೇಶವನ್ನ ಆಳುವಂತಹ ಶಕ್ತಿ ಇರುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಆ ಶಕ್ತಿ ನಮ್ಮೆಲ್ಲರ ಪ್ರೀತಿಯ ಗೀತಕ್ಕ ಅವರಿಗೆ ಇದೆ. ಯಾಕಂದ್ರೆ ನಾವು ಹುಟ್ಟಿದಂತಹ ಕ್ಷೇತ್ರ, ನಾವಿದ್ದಂತಹ ಮನೆಯ ಸಮಸ್ಯೆ, ತೊಂದರೆಗಳು, ಬೇಕು ಬೇಡಗಳು ಎಲ್ಲವೂ ನಮಗ್ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರು ಇಲ್ಲಿನ ಕ್ಷೇತ್ರದವರೇ, ಇಲ್ಲಿನ ಹತ್ತಿರದ ಕ್ಷೇತ್ರದವರೇ, ಈ ಮಣ್ಣಿನವರೇ, ನೆಲದವರೇ ಆದ ಕಾರಣ ಇಲ್ಲಿನ ಎಲ್ಲಾ ಬೇಕು ಬೇಡಗಳ ಬಗ್ಗೆ ಅವರಿಗೆ ಹೆಚ್ಚಿನ ಪರಿಚಯ ಇರುತ್ತೆ. ಅವರು ಗೆದ್ದು ಆ ಒಂದು ಎಲ್ಲಾ ತೊಂದರೆಗಳನ್ನ ನಿವಾರಿಸಿ ಇಲ್ಲಿ ಜಾಸ್ತಿ ಬೆಳವಣಿಗೆನ ತಂದುಕೊಡೋದಕ್ಕೆ ಒಂದು ಅವಕಾಶ ನಾವೆಲ್ಲರೂ ಮಾಡ್ಕೊಡ್ಬೇಕು ಅನ್ನೋ ಕೋರಿಕೆ ಜೊತೆ ನಾವೆಲ್ಲ ಕಲಾವಿದರು ಇಲ್ಲಿ ಸೇರಿದ್ದೀವಿ. ಸೊ ಒಂದು ಹೆಣ್ಣು ನಿಂತಾಗ ಖಂಡಿತವಾಗ್ಲೂ ನೀವೆಲ್ಲರೂ ಅವರಿಗೆ ಸಾಥ್ ಕೊಡ್ತೀರಾ ಅನ್ನೋ ನಂಬಿಕೆ ಜೊತೆ ನನ್ನ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.